ಕನ್ನಡ ಸಿನಿಮಾ ರಂಗದಲ್ಲಿ ಜೂಲಿ ಲಕ್ಷ್ಮಿ ಅಂತಲೇ ಹೆಸರು ತೆಗೆದುಕೊಂಡಿರುವಂಥವರು ತುಂಬಾ ಅದ್ಭುತವಾದಂಥ ಅಭಿನಯ ಕೂಡ ಮಾಡ್ತಿದ್ದರು. ಇಂಥವರು ಈಗ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಒಂದು ಶಾಕಿಂಗ್ ಮಾಹಿತಿ ಅಂತಲೇ ಹೇಳ್ಬೋದು. ಸುಮಾರು 300 ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು 75, 80, 85, 90ರ ದಶಕಗಳಲ್ಲಿ ಸಾಕಷ್ಟು ಬೆಳಕಿದ ನಟಿ. ಮತ್ತು 2 ಕನಸು, ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ, ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನು, ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಒಂದು ಕಾಲದಲ್ಲಿ ಕೊಟ್ಟಂಥ ನಟಿ. 2005ರಲ್ಲಿ ವಂಶಿ ಸಿನಿಮಾ, ಪುನೀತ್ ರಾಜ್ಕುಮಾರ್ ಅಭಿನಯ ಸಿನಿಮಾ ಕೂಡ ಬಂದು ನಿಮಗೆಲ್ಲ ಗೊತ್ತಿರುವಂಥದ್ದು. ಇನ್ನು ಈ ಸಿನಿಮಾ ಬಂದ ನಂತರ ಎಲ್ಲೂ ಹೋದ್ರು ಅಂತ ಗೊತ್ತಾಗಿಲ್ಲ. ಸದ್ಯ ಅವರು ತಮಿಳುನಾಡಿನ ಚೆನ್ನೈನಲ್ಲಿ ವಾಸವಿದ್ದಾರೆ ಅಂತ ಹೇಳಲಾಗ್ತದೆ. ಸದ್ಯ ಅಲ್ಲೇ ಸಾಕಷ್ಟು ಉದ್ಯಮವನ್ನು ಹೊಂದಿದ್ದಾರೆ. ಇನ್ನು ಅಲ್ಲೇ ಅವರು ಸಾಕಷ್ಟು ಸಾವಿರಾರು ಜನಕ್ಕೆ ಕೆಲಸ ಕೂಡ ಕೊಟ್ಟಿದ್ದಾರೆ. ಆದರೆ ಉತ್ತರವಿದ್ದಾಗಲೇ ಯಾಕೆ ಅವ್ರು ಸಿನಿಮಾ ರಂಗ ದೂರ ಹೊಡೆದು ಅಂತ ಗೊತ್ತಾಗಿಲ್ಲ. ಮತ್ತು ಸಿನಿಮಾ ರಂಗ ಕೆಲವೊಂದು ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು ಕೂಡ ಆಯಿತು ಅವ್ರ ಜೀವನದಲ್ಲಿ. ಹೀಗಾಗಿ ಸಿನಿಮಾ ರಂಗ ಸ್ವಲ್ಪ ದೂರನ ಉಳ್ಕೊಂಡ್ರು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಕನ್ನಡದಲ್ಲಿ ರಿಯಾಲಿಟಿ ಶೋ ಬರ್ತಿದ್ದಂಥ ಕಥೆಯಲ್ಲ ಜೀವನವನ್ನು ಕೂಡ ತುಂಬಾ ಅದ್ಭುತವಾಗಿ ನಡೆಸಿಕೊಟ್ಟು ಸಾಕಷ್ಟು ಫ್ಯಾಮಿಲಿಗಳನ್ನು, ಗಂಡ ಹೆಂಡತಿಯರನ್ನೆಲ್ಲ ಒಂದು ಮಾಡಿದಂಥ ಹೆಗ್ಗಳಿಕೆ ಇವರಿಗೆ ಸೇರ್ತದೆ ಅಂತ ಕೂಡ ಅವರು ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ 22 ವರ್ಷ ದೂರ ಉಳಿದು ಇನ್ನಿಲ್ಲವಾದರೂ ಯಾವುದೇ ಇವತ್ತಿಗೂ ಸಹ ಎಲ್ಲೂ ಕೂಡ ಇಂಟರ್ವ್ಯೂ ಕೂಡ ಕೊಟ್ಟಿಲ್ಲ. ಯಾಕಾಗಿ ದೂರ ಉಳಿದೆ